ಹಾಯ್ ಗೈಸ್, ನಾನು ಈಗಾಗಲೇ ಇಂಡಕ್ಷನ್ ಮತ್ತೆ ಓರಿಯಂಟೇಶನ್ ಪ್ರೋಗ್ರಾಮ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಸಪೋಸ್ ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ಇಂಡಕ್ಷನ್ ಮತ್ತೆ ಓರಿಯಂಟೇಶನ್ ಅಂತ ಪ್ರೋಗ್ರಾಮ್ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಇದಕ್ಕೆ ಜಂಪ್ ಆಗಿ. ನಾನು ಯಾಕೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆ ವಿಡಿಯೋನ ನೋಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸಿ ಗೈಸ್, ನೀವು ಇಷ್ಟು ವರ್ಷ ಅಂದ್ರೆ ಅಪ್ ಟು SLC ತನಕ ನೀವು ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಓದಿರ್ತೀರಾ. ಸೊ ಈಗಿನ್ನು ಕಾಲೇಜ್ಗೆ ಜಂಪ್ ಆಗಿರ್ತೀರಾ. ಸೊ ಸ್ಕೂಲ್ ಎಜುಕೇಶನ್ ಸಿಸ್ಟಮ್ಗೂ ಕಾಲೇಜ್ ಎಜುಕೇಶನ್ ಸಿಸ್ಟಮ್ಗೂ ಬಹಳಷ್ಟು ಡಿಫ್ರೆನ್ಸಿಯೇಷನ್ ಇರುತ್ತೆ. ಸೊ ನಿಮ್ಗೆ ಆ ಇಂಡಕ್ಷನ್ ಮತ್ತೆ ಓರಿಯಂಟೇಶನ್ ಪ್ರೋಗ್ರಾಮ್ ಅಲ್ಲಿ ನೀವು ಹೇಗೆ ಇರಬೇಕು, ಕಾಲೇಜ್ಗಳು ಹೇಗೆ ನಡೆಯುತ್ತೆ, ಅದು ಕೋಡ್ ಆಫ್ ಕಂಡಕ್ಟ್ ಹೇಗಿರುತ್ತೆ, ನೀವು ಅಲ್ಲಿ ಹೇಗೆ ಆಕ್ಟ್ ಮಾಡ್ಬೇಕಾಗತ್ತೆ, ಅಲ್ಲಿ ಹೇಗೆ ಸ್ಟಡಿ ಮಾಡ್ಬೇಕಾಗತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ನಾನು ಆ ಇಂಡಕ್ಷನ್ ಓರಿಯಂಟೇಶನ್ ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಆ ಇಂಡಕ್ಷನ್ ಮತ್ತೆ ಓರಿಯಂಟೇಶನ್ ಪ್ರೋಗ್ರಾಮ್ ಗೆ ಸಂಬಂಧಪಟ್ಟಂಗೆ ನೀವು ಮೇಲ್ಗಡೆ ಈಗ ಕಾಣಿಸ್ತಾ ಇರ್ಬೋದು, ನಾನು ಡಿಸ್ಪ್ಲೇ ಮೇಲೆ ತೋರಿಸಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ. ಗೈಸ್, ನೀವ್ ಯಾರು ಈಗಾಗಲೇ ಇಂಡಕ್ಷನ್ ಮತ್ತೆ ಓರಿಯಂಟೇಶನ್ ಪ್ರೋಗ್ರಾಮ್ ಅನ್ನ ವಿಸಿಟ್ ಮಾಡಿ ನೋಡ್ಕೊಂಡು ಬಂದಿದ್ದೀರಾ, ನಾವೀಗ ಕಂಟಿನ್ಯೂ ಆಗೋಣ. ಗಾಯ್ಸ್, ನಾನೀಗ ಏನು ತೋರಿಸ್ತಾ ಇದ್ದೀನಿ ನಿಮ್ಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆಯಲ್ಲ, ಇದು ಡಿಪಾರ್ಟ್ಮೆಂಟ್ ಕಳಿಸಿರುವಂತಹ ಸರ್ಕ್ಯುಲರ್ ಆಗಿದೆ. ಈ ಸರ್ಕ್ಯುಲರ್ ಏನಂತ ಅಂತಂದ್ರೆ, ನಿಮ್ಮ ಅಕಾಡೆಮಿಕ್ಸ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗಿ ಕೊನೆ ಯಾವಾಗ ಮುಗಿಯುತ್ತೆ, ಹಾಗೆ ಕೊನೆ ಮುಗಿದ್ಮೇಲೆ ಅಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಟೆಸ್ಟ್ ಬರ್ತದೆ, ಮಧ್ಯದಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ, ಅದಾದ್ಮೇಲೆ ದಸರಾ ಹಾಲಿಡೇಸ್ ಬರುತ್ತೆ, ಅದಾದ್ಮೇಲೆ ಫೈನಲ್ ಎಕ್ಸಾಮ್, ಪ್ರಿಪೇರ್ಟರಿ ಆದ್ಮೇಲೆ ಫೈನಲ್ ಎಕ್ಸಾಮ್ ನಡೆಯುತ್ತೆ, ಫೈನಲ್ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಹಾಲಿಡೇಸ್ ಬರುತ್ತೆ. ಸೊ ಈ ಸ್ಕೆಡ್ಯೂಲ್ಗಳು ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಆರ್ಡರ್ ವೈಸ್ ನಿಮ್ಗೆ ಡಿಪಾರ್ಟ್ಮೆಂಟ್ ಒಂದು ಸರ್ಕ್ಯುಲರ್ ಕಳಿಸಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್ ಹೇಗೆ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿ ಓದ್ತೀರಾ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಗೈಸ್, ಈಗ ನಿಮ್ಗೆ ಡಿಸ್ಪ್ಲೇ ಕಾಣಿಸ್ತಾ ಇದೆಯಲ್ಲ, ಇದು ಯಾರಂತಂದ್ರೆ ಡಿಪಾರ್ಟ್ಮೆಂಟ್ ಅವರು ಕಳಿಸಿರ್ತಕ್ಕಂತಹ ಒಂದು ಸರ್ಕ್ಯುಲರ್ ಆಗಿರುತ್ತೆ. ಕರ್ನಾಟಕ ಸರ್ಕಾರ, ನಿಮ್ಮ ನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಪದವಿ ಇಲಾಖೆ, ಮಲ್ಲೇಶ್ವರಂ ಅವರು, ಈ ಡಿಪಾರ್ಟ್ಮೆಂಟ್ ಅವರು ನಿಮ್ಮ PU ಡಿಪಾರ್ಟ್ಮೆಂಟ್ ಅವರು ಮಾಡಿರ್ತಕ್ಕಂತಹ ಸರ್ಕ್ಯುಲರ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಫಸ್ಟ್ ಕೇಳಿದ್ರೆ ನೋಡಿ, ಇಲ್ಲಿ ತೋರಿಸಿದರೆ ಫಸ್ಟ್ ಟರ್ಮ್ ಯಾವಾಗ ನಡೆಯುತ್ತೆ ಅಂತ ಹೇಳಿದರೆ, ಇದನ್ನ ಫಸ್ಟ್ ಮೊದಲನೇ ಅವಧಿ ಅಂತ ಕರೆದಿದ್ರೆ, ನಿಮ್ಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗಿದೆ, 2-6ನೇ ತಾರೀಕಿಂದ ಈಗಾಗಲೇ ಕ್ಲಾಸ್ ಸ್ಟಾರ್ಟ್ ಆಗಿದೆ. ನಿಮ್ಗೆ 21/9/2025 ತನಕ ಫಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಟರ್ಮ್ ಅಂತಂದ್ರೆ ನಿಮ್ಗೆ ಮಿಡಲ್ ಅಲ್ಲಿ ಹಾಲಿಡೇಸ್ ಕೊಡಕ್ಕಿಂತ ಮುಂಚೆ ಏನ್ ಕವರ್ ಮಾಡ್ತಾರಲ್ಲ ಅದನ್ನ ಫಸ್ಟ್ ಟರ್ಮ್. ಅದಾದ್ಮೇಲೆ 2/10/2025 ಇಂದ 31/3/2020 ತನಕ ನಿಮ್ಗೆ ಏನ್ ನಡೆಯುತ್ತೆ ಅದನ್ನ ಸೆಕೆಂಡ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಟರ್ಮ್ ಮುಗಿದಾದ್ಮೇಲೆ ನಿಮ್ಗೆ ಕಾಲೇಜು ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಓಕೆನಾ? ಇದರಲ್ಲಿ ನೆಕ್ಸ್ಟ್ ಇಲ್ಲಿ ಏನ್ ತೋರಿಸಿದ್ದಾರೆ ಅಂತಂದ್ರೆ, ಯಾವಾಗ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಯಾವಾಗ ಅನ್ನೋದೆಲ್ಲವೂ ಇನ್ಫಾರ್ಮೇಶನ್ ಈ ಪೇಜ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ನಮ್ಗೆ ಈಗ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಇವೆಂಟ್ಸ್ ಗಳು. ಈ ಕ್ಯಾಲೆಂಡರ್ ಇವೆಂಟ್ ಅಲ್ಲಿ ಯಾವ್ಯಾವ ಡ್ಯೂರೇಷನ್ ಅಲ್ಲಿ ಯಾವ್ಯಾವ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೈಸ್ ಒಂದು ಅಬ್ಸರ್ವ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ, ನೀವೀಗ ಕಾಮರ್ಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿರ್ತೀರಾ. ಐದರ್ ಇಟ್ ಮೇ ಬಿ ನೀವು ಬೇರೆ ಬೇರೆ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿರ್ಬೋದು, ಎಕನಾಮಿಕ್ಸ್ ತಗೊಂಡಿರ್ಬೋದು, ಜಿಯೋಗ್ರಫಿ ತಗೊಂಡಿರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ಬೋದು, ಹೀಗೆ ಬೇರೆ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ತಗೊಂಡಿರ್ಬೋದು. ಬಟ್ ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಅಂದ್ಮೇಲೆ ನೀವು ಕಂಪಲ್ಸರಿಯಾಗಿ ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್ ನ ಕಂಪಲ್ಸರಿಯಾಗಿ ಸ್ಟಡಿ ಮಾಡೇ ಮಾಡ್ತೀರಾ. ಸೊ ನಾವಿವತ್ತು ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಸ್ಟಡೀಸ್ ಫಸ್ಟ್ ಇಯರ್ ಯಾವ ಸ್ಟೂಡೆಂಟ್ಸ್ ಇದ್ದಾರೆ, ಎಕ್ಸ್ಕ್ಲೂಸಿವ್ಲಿ ಈ ವಿಡಿಯೋ ಅಕೌಂಟೆನ್ಸಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸ್ ಸಂಬಂಧಪಟ್ಟಿದ್ದು ಒಂದು ಅಪ್ಲೋಡ್ ಮಾಡ್ತೀನಿ. ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಗೈಸ್, ಈಗ ನೀವು PDF ಅಲ್ಲಿ ಏನ್ ಕಾಣಿಸ್ತಾ ಇದ್ದಿಲ್ಲ, ಶೈಕ್ಷಣಿಕ ಚಟುವಟಿಕೆಗಳು ವೇಳಾಪಟ್ಟಿ ಅಂತ ಅನ್ಬಿಟ್ಟು ಈಗ ಅಕಾಡೆಮಿಕ್ ಕರಿಕ್ಯುಲರ್ ಗೆ ಸಂಬಂಧಪಟ್ಟಂಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಇದು ನೆಕ್ಸ್ಟ್ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಈಗ ಫಸ್ಟ್ ಟೆಸ್ಟ್ ಯಾವಾಗ ನಡೆಯುತ್ತೆ, ಅದಾದ್ಮೇಲೆ ರಜೆಗಳು ಯಾವಾಗ ಸಿಗುತ್ತೆ, ಮಧ್ಯದಲ್ಲಿ ಮಿಡ್ ಟರ್ಮ್ ಹಾಲಿಡೇ, ಅದಾದ್ಮೇಲೆ ರಜಾ ಆದ್ಮೇಲೆ ಮತ್ತೆ ನಿಮ್ಗೆ ಯಾವಾಗ ರೀಸ್ಟಾರ್ಟ್ ಆಗುತ್ತೆ, ಕಾಲೇಜ್ ರೀಸ್ಟಾರ್ಟ್ ಆಗುತ್ತೆ, ಕಾಲೇಜ್ ರೀಸ್ಟಾರ್ಟ್ ಆದ್ಮೇಲೆ ಎಕ್ಸಾಮ್ ನಡೆಯುತ್ತೆ. ಹೀಗೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ನ ಇದರಲ್ಲಿ ಶೇರ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು PDF ನ ಮಾಡಿದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಫಸ್ಟ್ ಇಯರ್ ಅಕೌಂಟೆನ್ಸಿ ಇಯರ್ ಪ್ಲಾನ್ ಈಗ ಈ PDF ಮೇಲ್ಗಡೆನೆ ಇದೆ. ಸೊ ಫಸ್ಟ್ ಇಯರ್ ಸಂಬಂಧಪಟ್ಟಂಗೆ ಇಯರ್ ಪ್ಲಾನ್ ಇದೆ. ಸೊ ಈಗ ಸಪೋಸ್ ನಾನು ಮಾತಾಡ್ತಾ ಇರ್ತಕ್ಕಂತಹ ಸ್ಪೀಡ್ ನಿಮಗೆ ಕಡಿಮೆ ಅಂತಂದ್ರೆ ಸೆಟ್ಟಿಂಗ್ಸ್ ಗೆ ಹೋಗಿ ಸ್ವಲ್ಪ ಸ್ಪೀಡ್ ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಈಗ ನಿಮ್ಗೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಜೂನ್ 2ನೇ ತಾರೀಕಿಂದ ಈ ಅಕಾಡೆಮಿಕ್ ಇಯರ್ ನಿಮಗೆ ಸ್ಟಾರ್ಟ್ ಆಗಿದೆ. ನೀವು SLC ನ ಮುಗಿಸಿ ಈಗಿನ್ನೂ ಜಾಯಿನ್ ಆಗಿರ್ತೀರಾ PUC ಗೆ, ಹೌದಲ್ವಾ? ಕಾಮರ್ಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಿರ್ತೀರಾ. ಅಕೌಂಟೆನ್ಸಿ ಬಗ್ಗೆ ನಿಮ್ಗೆ ಐಡಿಯಾ ಬೇಕಲ್ಲ,
ಸೊ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋದು ಚಾಪ್ಟರ್ ಇದೆ. ಈ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ಅನ್ನೋ ಚಾಪ್ಟರ್ ಒಳಗೆ ಇನ್ಫಾರ್ಮೇಶನ್ ತಿಳ್ಕೊಳ್ತೀರಾ. ಇದು ಇಂಡಿಪ್ತ್ ಆಗಿ ಒಳಗೆ ಈ ಚಾಪ್ಟರ್ ಅಲ್ಲಿ ಏನೇನ್ ಕಲಿತೀರಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ವೈಸ್ ಅನಾಲಿಸಿಸ್ ಮಾಡ್ತೀನಿ. ಯಾವ ಚಾಪ್ಟರ್ ಅಲ್ಲಿ ಏನೇನ್ ಕಲ್ತೀರಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಗೊತ್ತಾಗುತ್ತೆ. ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ಅಂದ್ಬಿಟ್ಟು ಅಂದ್ರೆ ನೀವು ಈಗ ಅಕೌಂಟಿಂಗ್ ಏನಿದೆ, ಅದು ಯಾಕೆ ನಾವು ಓದ್ಬೇಕು, ಅದ್ರ ಇಂಪಾರ್ಟೆನ್ಸ್ ಏನು, ಅದ್ರ ಆಬ್ಜೆಕ್ಟಿವ್ಸ್ ಏನು ಅಂತ ಅಂದ್ಬಿಟ್ಟು ಈ ಚಾಪ್ಟರ್ ಅಲ್ಲಿ ಕಲಿತೀರಾ. ಫಸ್ಟ್ 4 hours ನಿಮ್ಗೆ ತಗೊಂಡು ಜೂನ್ ಅಲ್ಲಿ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ತಾರೆ. ಎಗೈನ್ ಇದೇ ಜೂನ್ ಅಲ್ಲಿ 2025 ಎಗೈನ್ 4 hours ಪಾಠ ಮಾಡಿ ನಿಮ್ಗೆ ಸೆಕೆಂಡ್ ಚಾಪ್ಟರ್ ಆದಂತಹ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಅನ್ನೋದನ್ನ 2ನೇ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ ಜೂನ್ ಮತ್ತೆ ಜುಲೈಯಲ್ಲಿ 18 hours ನ ತಗೊಂಡು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಅಂತ ಅನ್ನೋದೊಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ನ ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ಜುಲೈ ಮತ್ತೆ ಆಗಸ್ಟ್ ನಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ 36 hours ಪಾಠ ಮಾಡಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2 ಅನ್ನೋ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ತಾರೆ. ಸಿ ಗೈಸ್, ಇಲ್ಲಿ ಏನಿದೆಯಲ್ಲ ಇದು ಆಸ್ ಪರ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಯಾವಾಗ ಟೆಸ್ಟ್ ನ ಕಂಡಕ್ಟ್ ಮಾಡ್ಬೇಕು ಅನ್ನೋದು ಇನ್ಫಾರ್ಮೇಶನ್ ಇರೋಂಥದ್ದು. ಸಿ ನಿಮ್ಮ ಕಾಲೇಜ್ ಅಲ್ಲಿ ಡಿಪೆಂಡ್ ಆಗಿ ಏನಂತಂದ್ರೆ ಈ 4 ಆದ್ಮೇಲೆ ಅಂತ 100% ಫಸ್ಟ್ ಟೆಸ್ಟ್ ಅಂತ ನಡೆಯುತ್ತೆ. ಬಟ್ ನಿಮ್ ಕಾಲೇಜ್ಗಳಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿದ ತಕ್ಷಣ UT ನ ಮಾಡ್ಬೋದು. UT ಅಂತಂದ್ರೆ ಏನು, ಯೂನಿಟ್ ಟೆಸ್ಟ್ ಅನ್ನ ನಿಮಗೆ ಕಾಲೇಜ್ ಅಲ್ಲಿ ಫಸ್ಟ್ ಒಂದೊಂದು ಚಾಪ್ಟರ್ ಆದ್ಮೇಲೂ ಕೂಡ ಕಂಪ್ಲೀಟ್ ಆಗ್ಬೋದು. ಇಲ್ಲಿವರೆಗೆ ಏನಿದೆ ಇದು ನಿಮ್ಗೆ ಜೂನ್ ಇಂದ ಸ್ಟಾರ್ಟ್ ಆಗಿ ಆಗಸ್ಟ್ ತನಕ ನಿಮ್ಗೆ ಕ್ಲಾಸ್ ಅಲ್ಲಿ ಫಸ್ಟ್ 4 ಚಾಪ್ಟರ್ ಕಂಪ್ಲೀಟ್ ಆಗಿ ನಿಮಗೆ ಫಸ್ಟ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅಗೇನ್ ನಿಮ್ಗೆ ಸೆಪ್ಟೆಂಬರ್ ಅಲ್ಲಿ ನಿಮ್ಗೆ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಟೆಸ್ಟ್ ಕಂಡಕ್ಟ್ ಆದ್ಮೇಲೆ ನಿಮ್ಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇಡಬೇಕು ಅನ್ನೋದೊಂದು ಸರ್ಕಲ್ ಆಗಿದೆ. ಹಾಗೆ ಇನ್ನ ಸೆಪ್ಟೆಂಬರ್ ಅಲ್ಲಿ 14 hours ಅಂತಂದ್ರೆ ನಿಮಗೆ ಸೆಪ್ಟೆಂಬರ್ ಅಲ್ಲಿ ಏನ್ ಬರುತ್ತೆ, ದಸರಾ ಹಾಲಿಡೇಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಏನಿದೆಯಲ್ಲ ಫಸ್ಟ್ ಸ್ವಲ್ಪ ದಿನ ಅದರಲ್ಲಿ 14 hours ಕ್ಲಾಸ್ ತಗೊಂಡು ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅನ್ನೋದು ಚಾಪ್ಟರ್ ನ ಕವರ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಸೆಪ್ಟೆಂಬರ್ ಅಲ್ಲಿ 22/9/2025 ಇಂದ 17/10/2025 ತನಕ ದಸರಾ ಹಾಲಿಡೇಸ್ ನಿಮ್ಗೆ ಬರುತ್ತೆ. ಯಾವತ್ತಿಂದ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, 22/9/2025 ಇಂದ 7/10/2025 ತನಕ ನಿಮ್ಗೆ ದಸರಾ ಹಾಲಿಡೇಸ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಕಾಲೇಜು 8/10/2025 ಗೆ ಕಾಲೇಜು ರೀಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈಗ ದಸರಾ ಹಾಲಿಡೇಸ್ ಮುಗಿಸ್ಕೊಂಡು ಬಂದಾದ್ಮೇಲೆ ರಿಮೈನಿಂಗ್ ಏನು ಹಾಲಿಡೇಸ್ ಕ್ಲಾಸ್ಗಳಿರುತ್ತೆ ಅದರಲ್ಲಿ ಅಗೇನ್ 7 hours ನ ಮಾಡಿ ನಿಮ್ಗೆ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅರ್ಧ ಕಂಪ್ಲೀಟ್ ಮಾಡಿದ್ದು ಫುಲ್ ಚಾಪ್ಟರ್ ನ ಕವರ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ 10th ಮಂತ್ ಅಲ್ಲಿ ಅಂದ್ರೆ ಅಕ್ಟೋಬರ್ ಮಂತ್ ಅಲ್ಲಿ, ಸೆಪ್ಟೆಂಬರ್ ಆಯ್ತಲ್ಲ, ಅಕ್ಟೋಬರ್ ಮಂತ್ ಅಲ್ಲಿ 9/10/2025 ತನಕ 27/10/2025 ತನಕ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರುತ್ತೆ. ಇದಕ್ಕೆ ಏನಂತಂದ್ರೆ ನೀವು ಕಂಪ್ಲೀಟ್ ಈಗ ಎಷ್ಟು ಚಾಪ್ಟರ್ ಕವರ್ ಆಗಿದೆ, 1 2 3 4 ಅಂಡ್ 5th ಮತ್ತೆ 6th, ಈ 6 ಚಾಪ್ಟರ್ಸ್ ನ ಸೇರಿ ಇಲ್ಲ ನೋಡಿ ಇಲ್ಲಿ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಗೆ ಇಲ್ಲಿ ತನಕ ಇರುತ್ತೆ. ಟೋಟಲ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಗೆ 6 ಚಾಪ್ಟರ್ಸ್ ನಿಮಗೆ ಕವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಒಳಗೆ 6 ಚಾಪ್ಟರ್ ಕವರ್ ಆಗಿರುತ್ತೆ. ನೀವು 6 ಚಾಪ್ಟರ್ ಗಳನ್ನ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿ ಅದಾದ್ಮೇಲೆ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದಾದ್ಮೇಲೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಗುತ್ತೆ. ಅದಾದ್ಮೇಲೆ ನವೆಂಬರ್ ಮಂತ್ ಅಲ್ಲಿ 7 hours ನ ಕ್ಲಾಸ್ ನ ತಗೊಂಡು ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಅನ್ನೋದೊಂದು ಪಾಠ ಇದೆ, ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಇನ್ನು ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ 14 hours ನ ಕ್ಲಾಸ್ ನ ಮಾಡಿ ಡಿಪ್ರಿಸಿಯೇಷನ್ ಅಂಡ್ ಪ್ರಾವಿಷನ್ಸ್ ಅಂಡ್ ರಿಸರ್ವ್ಸ್ ಅನ್ನೋದೊಂದು ಚಾಪ್ಟರ್ ಇದೆ, ಆ ಚಾಪ್ಟರ್ ನ ಕವರ್ ಮಾಡ್ತಾರೆ. ಅದಾದ್ಮೇಲೆ ಡಿಸೆಂಬರ್ ಅಲ್ಲಿ ಸೆಕೆಂಡ್ ಟೆಸ್ಟ್ ಬರುತ್ತೆ. ಇದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ 19/12/2025 ಇಂದ 23rd/12/2025 ತನಕ ನಿಮ್ಗೆ ಸೆಕೆಂಡ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಉಳ್ಕೊಳ್ಳೋಂಥದ್ದು ಯಾವ ಮಂತ್, ಜಾನ್ ಮಂತ್ ಆಗಿರುತ್ತೆ. ಈ ಜನವರಿ ಮಂತ್ ಅಲ್ಲಿ ಏನಾಗುತ್ತೆ, ಜಾನ್ ಅಲ್ಲಿ 8 hours ನ ನಿಮ್ಗೆ ತಗೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1 ಅನ್ನೋ ಚಾಪ್ಟರ್ ನ ಕವರ್ ಮಾಡ್ತಾರೆ. ಅದಾದ್ಮೇಲೆ ಜಾನ್ ಅಲ್ಲಿ ಮತ್ತೆ ಅಗೇನ್ 16 hours ತಗೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 2 ಅಂತ ಅನ್ನೋ ಚಾಪ್ಟರ್ ಇದೆ, ಆ ಚಾಪ್ಟರ್ ನ ಕವರ್ ಮಾಡ್ತಾರೆ. ಸೊ ಅಲ್ಲಿಗೆ ನಿಮ್ಗೆ ಜಾನ್ ಮುಗಿಯೋ ಅಷ್ಟೊತ್ತಿಗೆ ನಿಮ್ಗೆ ಎಲ್ಲಾ ಸಿಲೆಬಸ್ ಕೂಡ ನಿಮ್ಗೆ ಕವರ್ ನ ಮಾಡಿ ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಫಸ್ಟ್ PUC ಇರ್ತೀರಲ್ಲ, ಫಸ್ಟ್ PUC ಇರೋದ್ರಿಂದ ಆನ್ಯುವಲ್ ಎಕ್ಸಾಮಿನೇಷನ್ ನಿಮ್ಗೆ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಫೆಬ್ರವರಿ 10ನೇ ತಾರೀಕಿಂದ 25th ಫೆಬ್ರವರಿ 2026 ಒಳಗೆ ನಿಮ್ಗೆ ಏನ್ ನಡೆಯುತ್ತೆ, ಆನ್ಯುವಲ್ ಎಕ್ಸಾಮ್ಸ್ ಗಳು ಕಂಪ್ಲೀಟ್ ಆಗುತ್ತೆ. ಸೊ ಈ ಡ್ಯೂರೇಷನ್ ಅಲ್ಲಿ
ಸೊ ಇದ್ರ ಒಳಗೆ ನೀವು ಆನ್ಯುವಲ್ ಎಕ್ಸಾಮ್ ಒಳಗೆ ಕಂಪ್ಲೀಟ್ ಆಗಿ ನಿಮ್ ಸಿಲೆಬಸ್ ಎಲ್ಲ ಕಾಲೇಜಲ್ಲಿ ಮುಗಿಸ್ಕೊಟ್ಟಿರ್ತಾರೆ, ನೀವು ಸ್ಟಡೀಸ್ ಎಲ್ಲ ಓದಿ ಎಕ್ಸಾಮ್ಗೆ ಅಟೆಂಡ್ ಮಾಡಿ ಚೆನ್ನಾಗಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇದು ಕಾಲೇಜ್ ಅವರು ಡಿಪಾರ್ಟ್ಮೆಂಟ್ಗೆ ನಿಮ್ಮ ಮಾರ್ಕ್ಸ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಅದಾದ್ಮೇಲೆ 31 ಮಾರ್ಚ್ 2025ಗೆ ನೀವು ಏನ್ ಎಕ್ಸಾಮ್ ಬಂದಿರ್ತೀರಲ್ಲ ಆನ್ಯುವಲ್ ಎಕ್ಸಾಮ್, ಅದ್ರ ರಿಸಲ್ಟ್ ಫಸ್ಟ್ PUC ರಿಸಲ್ಟ್ ನ ಅಮ್ಮ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಸಮ್ಮರ್ ಹಾಲಿಡೇಸ್ ಅನೌನ್ಸ್ ಆಗುತ್ತೆ. ಎಕ್ಸಾಮ್ ರಿಸಲ್ಟ್ ಎಕ್ಸಾಮ್ ಎಲ್ಲ ಆದ್ಮೇಲೆ ಸಮ್ಮರ್ ಹಾಲಿಡೇಸ್ ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ಯಾರು ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿಲ್ಲ ಅಥವಾ ಬ್ಯಾಕ್ ಉಳಿಸ್ಕೊಂಡಿದ್ದಾರೆ ಆ ಮಕ್ಳುಗಳಿಗೆ ಸ್ಟೂಡೆಂಟ್ಸ್ಗೆ ಫಸ್ಟ್ ವೀಕ್ ಆಫ್ ಮೇ ಅಲ್ಲಿ ರೀ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಆ ರೀ ಎಕ್ಸಾಮ್ ನ ಕಂಡಕ್ಟ್ ಮಾಡಿ ಅದರ ರಿಸಲ್ಟ್ ನ 3rd ವೀಕ್ ಮೇ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಗೈಸ್, ಇದಾಗಿತ್ತು ನಿಮ್ಮ ಫಸ್ಟ್ ಇಯರ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಗೆ ಕ್ಯಾಲೆಂಡರ್ ಆಫ್ ಈವೆಂಟ್ ಅಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ ಗಳು ಅಂತಂದ್ರೆ ಟೆಸ್ಟ್ ಎಕ್ಸಾಮ್ಸ್ ಮತ್ತೆ ಆನ್ಯುವಲ್ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಮಿಡ್ ಟರ್ಮ್ ಹಾಲಿಡೇ ನಿಮ್ಗೆ ಎಲ್ಲಿ ಯಾವಾಗ ಸಿಗುತ್ತೆ, ಅದಾದ್ಮೇಲೆ ಪೇರೆಂಟ್ಸ್ ಟೀಚಿಂಗ್ ಮೀಟಿಂಗ್ ಗಳು ಯಾವಾಗ ನಡೆಯುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಸಿಗಸ್ ಇನ್ನು ಒಂದು ಮೋರ್ ಓವರ್ ತುಂಬಾ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ, ನಾನು ನೆಕ್ಸ್ಟ್ ಸೀರೀಸ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದಕ್ಕೂ ಇಂಟರ್ ಲಿಂಕ್ ಇರುತ್ತೆ, ಯಾವ್ದನ್ನು ಮಿಸ್ ಮಾಡದೆ ನೋಡಿ. ಅದಾದ್ಮೇಲೆ ಇವತ್ತಿನ ನಾನು ಏನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ನಿಮ್ಗೆ ಸ್ಟಿಲ್ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕ್ಲಾರಿಫಿಕೇಶನ್ ನ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಇನ್ನೂ ಒಂದೇನಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ನ ಕೊಟ್ಟಿದ್ದೀನಿ. ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಗೆ ಸಪರೇಟ್ ಆಗಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಗಳನ್ನ ಕೊಟ್ಟಿದ್ದೀನಿ. ನೀವು ನಿಮ್ ಕ್ಲಾಸ್ ನೀವು ಎಲ್ಲಿ ಫಸ್ಟ್ ಇಯರ್ ಓದ್ತಿದ್ರೆ ಫಸ್ಟ್ ಇಯರ್ಗೆ ಮತ್ತೆ ಸೆಕೆಂಡ್ ಇಯರ್ ಓದ್ತಿದ್ರೆ ಸೆಕೆಂಡ್ ಇಯರ್ಗೆ ನೀವು ಗ್ರೂಪ್ ಗೆ ಜಾಯಿನ್ ಆಗ್ಬೋದು. ಅದಾದ್ಮೇಲೆ ಮೇನ್ ಗ್ರೂಪ್ ಒಂದಿದೆ, ಮೇನ್ ಗ್ರೂಪ್ ಜಾಯಿನ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಅದರಲ್ಲಿ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ಸ್ ಗಳು, ಮೋರ್ ಓವರ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಜೊತೆಗೆ ಸ್ಕಾಲರ್ಶಿಪ್ ಗಳು ಅಡಿಷನಲ್ ಏನಾರ ಇತ್ತು ಅಂತಂದ್ರೆ ಆ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ ಇನ್ನ ಕಂಪ್ಲೀಟ್ ಡೀಟೇಲ್ಸ್. ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನೀವು ಟೆಲಿಗ್ರಾಮ್ ಅಲ್ಲಿ ಕೇಳ್ಬೋದು. ಸೊ ಮತ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ್ದು ರೆಕಾರ್ಡಿಂಗ್ಸ್ ಆಗುತ್ತೆ ಅವನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ, ಅದರಲ್ಲಿ ಸಿಗೋಣ.